ಸಮಾಜಶಾಸ್ತ್ರದ ಪಿತಾಮಹ ಯಾರು? ಮಾನವ ಸಮಾಜ ಜೀವಿ ಎಂದು ಯಾರನ್ನು ಕರೆಯುತ್ತಾರೆ? ಕರೆದವರು ಯಾರು? ಒಳಸಮೂಹ ಮತ್ತು ಹೊರಸಮೂಹ ಎಂದು ವರ್ಗೀಕರಿಸಿದವರು ಯಾರು? ಸ್ಪರ್ಧೆಯ ಯಾವುದಾದರೊಂದು ಪ್ರಕಾರವನ್ನು ತಿಳಿಸಿ. ಸಮಾಜ ಪದದ ಉತ್ಪತ್ತಿಯನ್ನು ತಿಳಿಸಿ. ಸಾಂಸ್ಕೃತಿಕ ಹಿಂಬಳುವಿಕೆ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಶಿಕ್ಷಣದ ಯಾವುದಾದರೊಂದು ಕಾರ್ಯವನ್ನು ತಿಳಿಸಿ. ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ 2 ಕಾರಣಗಳನ್ನು ತಿಳಿಸಿ. ಸಮುದಾಯದ 2 ಮೂಲಾಂಶಗಳನ್ನು ಹೆಸರಿಸಿ. ಕಾನೂನಿನ ಯಾವುದಾದರೂ 2 ಕಾರ್ಯಗಳನ್ನು ಹೆಸರಿಸಿ. ಸಹಕಾರದ 2 ವಿಧಗಳನ್ನು ತಿಳಿಸಿ. ಸಾಂಸ್ಕೃತಿಕದ 2 ಪ್ರಕಾರಗಳನ್ನು ತಿಳಿಸಿ. ಬಹುಪತ್ನಿತ್ವ ಎಂದರೇನು? ಕುಟುಂಬದ 2 ಪ್ರಕಾರಗಳನ್ನು ತಿಳಿಸಿ. ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ. ನೋಡಿ ಹಿಂಗೆ ಆನ್ಸರ್ ಹೇಳಿದಾರಂತ. ಒಂದಕ್ಕೆ ಉತ್ತರ. ಸಮಾಜಶಾಸ್ತ್ರದ ಪಿತಾಮಹ ಯಾರು? ಆಗಸ್ಟ್ ಕಾಮ್ಟೆ. ಮಾನವ ಸಮಾಜ ಜೀವಿ ಎಂದು ಕರೆದವರು ಯಾರು? ಅರಿಸ್ಟಾಟಲ್. ಒಳಸಮೂಹ ಮತ್ತು ಅವರ ಸಮೂಹ ಎಂದು ವರ್ಗೀಕರಿಸಿದವರು ಯಾರು? ಒಳಸಮೂಹ ಮತ್ತು ಹೊರಸಮೂಹ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅಮೇರಿಕದ ಸಮಾಜಶಾಸ್ತ್ರಜ್ಞರು ವಿಲಿಯಂ ಗ್ರಾಹಂ ಸರ್ಫರು. ಇಲ್ಲಿ ಸ್ವಲ್ಪ ಇದಾಗಿದೆ. ಸ್ಪರ್ಧೆಯ ಯಾವುದಾದರೊಂದು ಪ್ರಕಾರಗಳನ್ನು ತಿಳಿಸಿ. ಸಾಮಾಜಿಕ ಸ್ಪರ್ಧೆ. ಸಮಾಜ ಪದದ ಉತ್ಪತ್ತಿಯನ್ನು ತಿಳಿಸಿ. ಸೋಷಿಯಾಲಜಿ ಎಂಬ ಪದದಿಂದ ಉತ್ಪತ್ತಿಯಾಗಿದೆ.
ಸಾಂಸ್ಕೃತಿಕ ಹಿಂಬಳುವಿಕೆ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಅನ್ಬರ್ಗ್. ಶಿಕ್ಷಣದ ಯಾವುದಾದರೂ ಒಂದು ಕಾರ್ಯವನ್ನು ತಿಳಿಸಿ. ಸಂರಕ್ಷಣಾತ್ಮಕ ಕಾರ್ಯಗಳು. ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ 2 ಕಾರಣಗಳನ್ನು ತಿಳಿಸಿ. ಸೋಷಿಯಾಲಜಿ. ರೂಸೋ. ಸಮುದಾಯದ 2 ಮೂಲಾಂಶಗಳನ್ನು ತಿಳಿಸಿ. ನಿರ್ದಿಷ್ಟ ಭೂಪ್ರದೇಶ ಅಥವಾ ಸ್ಥಾನೀಯತೆ. ಸಮುದಾಯದ ಭಾವನೆ. ಕಾನೂನಿನ ಯಾವುದಾದರೂ 2 ಕಾರ್ಯಗಳನ್ನು ಹೆಸರಿಸಿ. ಕಾನೂನಿನ ಉಲ್ಲಂಘನೆಗೆ ಶಿಕ್ಷೆ ಕಡ್ಡಾಯ. ಕಾನೂನು ಗತಿಶೀಲ ಸ್ವರೂಪಗಳಾಗಿದ್ದು ಪರಿವರ್ತನೆಗೆ ಒಳಪಟ್ಟಿರುತ್ತದೆ. ಸಹಕಾರದ 2 ವಿಧಗಳನ್ನು ತಿಳಿಸಿ. ಒಂದು ಪ್ರತ್ಯಕ್ಷ ಸಹಕಾರ, ಇನ್ನೊಂದು ಪರೋಕ್ಷ ಸಹಕಾರ. ಸಾಂಸ್ಕೃತಿಕ 2 ಪ್ರಕಾರಗಳನ್ನು ತಿಳಿಸಿ. ಬೌದ್ಧ ಸಂಸ್ಕೃತಿ, ಅಬೌದ್ಧ ಸಂಸ್ಕೃತಿ. ಬಹುಪತ್ನಿತ್ವ ಎಂದರೇನು? ಒಬ್ಬ ಪುರುಷ 2 ಅಥವಾ ಹಲವಾರು ಸ್ತ್ರೀಯರನ್ನು ವಿವಾಹವಾಗುವ ಪದ್ಧತಿಯನ್ನು ಬಹುಪತ್ನಿತ್ವ ಎನ್ನುವರು. ಕುಟುಂಬದ 2 ಪ್ರಕಾರಗಳನ್ನು ತಿಳಿಸಿ. ಒಂದು ಅಣುಕುಟುಂಬ, ಇನ್ನೊಂದು ಅವಿಭಕ್ತ ಕುಟುಂಬ. 2 ಭಾರತೀಯ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ. ಆಗಸ್ಟ್ ಕಾಮ್ಟೆ, ಎಚ್. ಎಂ. ಜಾನ್ಸನ್.